ಹಿಜಾಬ್ ವಿವಾದ ಕುರಿತು ನಾಳೆ ಹೈಕೋರ್ಟ್ ತೀರ್ಪನ್ನು ಕೊಡಲಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಹಿಜಾಬ್ ವಿವಾದದ ತೀರ್ಪು ಹೊರಬೀಳಲಿದೆ. ಹೈಕೋರ್ಟ್ನಿಂದ ನಾಳೆ ಮಹತ್ವದ ತೀರ್ಪು ಹೊರಬೀಳಲಿದ್ದು ಸುದೀರ್ಘ ವಾದ ಪ್ರತಿವಾದವನ್ನ ಆಲಿಸಿದೆ ಹೈಕೋರ್ಟ್. ಫೆಬ್ರವರಿ 14ರಿಂದ ಸತತ 11 ದಿನಗಳ ಕಾಲ ವಾದ ಪ್ರತಿವಾದವನ್ನ ಮಂಡನೆ ಮಾಡಲಾಗಿದೆ. ವಾದ ಪ್ರತಿವಾದ ನಡೆದಿದೆ. ಸರ್ಕಾರ ಹಿಜಾಬ್ ಪರ ವಿರೋಧದ ವಾದವನ್ನ ಈಗಾಗಲೇ ನಾವು ಗಮನಿಸಬಹುದು. ಒಂದ್ ಕಡೆ ಸರ್ಕಾರ, ಮತ್ತೊಂದು ಕಡೆ ಹಿಜಾಬ್ ಪರ ವಿರೋಧದ ವಾದ ಪ್ರತಿವಾದ ನಡೆದಿತ್ತು. ನಾಳೆಯೇ ಅಂತಿಮ ತೀರ್ಪು. ಈಗ ಎಲ್ಲಾ ಕಡೆ ಟೆನ್ಷನ್ ಆರಂಭ ಆಗಿದೆ. ಹೈಕೋರ್ಟ್ ಸಿಜೆ ನೇತೃತ್ವದ ತ್ರಿಸದಸ್ಯ ಪೀಠ ನಾಳೆ ತೀರ್ಪನ್ನ ಪ್ರಕಟ ಮಾಡಲಿದೆ. ಸಿಜೆ ರಿತುರಾಜ್ ಅವಸ್ಥಿ ನೇತೃತ್ವದ ಪೂರ್ಣ ಪೀಠ ನಾಳೆ ಮಹತ್ವದ ತೀರ್ಪನ್ನ ನೀಡಲಿದೆ. ಹೈಕೋರ್ಟ್ ಸಿಜೆ ನೇತೃತ್ವದ ತ್ರಿಸದಸ್ಯ ಪೀಠ ಕೊಡುವಂತಹ ಈ ತೀರ್ಪು ಬಹಳ ಇಂಪಾರ್ಟೆಂಟ್ ಕೂಡ ಹೌದು. ಸೊ ಏನಾಯ್ತು? ಸತತ 11 ದಿನಗಳ ಕಾಲ ವಾದ ಪ್ರತಿವಾದ ನಡೆದಿತ್ತು ಹೈಕೋರ್ಟ್ನಲ್ಲಿ. ಆ ಒಂದು ವಾದ ಪ್ರತಿವಾದದಲ್ಲಿ ಪ್ರತಿದಿನ ಕೂಡ ಅನೇಕ ರಿಟ್ ಅರ್ಜಿಗಳ ವಿಚಾರಣೆಯನ್ನ ನಡೆಸಲಾಯಿತು. ಆ ಎಲ್ಲದರ ಒಂದು ವಾದ ಪ್ರತಿವಾದವನ್ನ ಸರ್ಕಾರ ಹಿಜಾಬ್ ಪರ ವಿರೋಧದ ಅರ್ಜಿಗಳ ವಿಚಾರಣೆಯನ್ನ ನಡೆಸಿದಂತಹ ಈಗಾಗಲೇ ಹೈಕೋರ್ಟ್ನ ವಿಸ್ತೃತ ಪೀಠ, ಪೂರ್ಣ ಪೀಠ ಈ ಒಂದು ತೀರ್ಪನ್ನ ಕಾಯ್ದಿರಿಸಿತ್ತು. ಈಗ ಈ ಒಂದು ತೀರ್ಪು ನಾಳೆ ಪ್ರಕಟ ಆಗತ್ತೆ. ನಾಳೆಯೇ ಅಂತಿಮ ತೀರ್ಪು ಪ್ರಕಟ ಆಗತ್ತೆ. ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾದಂತಹ ಒಂದು ವಾದ ಪ್ರತಿವಾದಗಳು ಕಳೆದ ಹಲವು ದಿನಗಳಿಂದಲೂ ನಡೆದಿದ್ವು ಅನ್ನೋದನ್ನ. ಆದ್ರೆ ತೀರ್ಪು ಯಾವಾಗ ಪ್ರಕಟ ಆಗತ್ತೆ ಅನ್ನೋದನ್ನ ಹೈಕೋರ್ಟ್ ಕಾಯ್ದಿರಿಸಿತ್ತು. ಈಗ ಆ ಕ್ಷಣ ಬಂದಿದೆ. ಆ ಒಂದು ದಿನಾಂಕ ಗೊತ್ತಾಗಿದೆ. ನಾಳೆಯೇ ಅಂತಿಮ ತೀರ್ಪು. ಹೈಕೋರ್ಟ್ನಿಂದ ನಾಳೆ ಮಹತ್ವದ ತೀರ್ಪು ಹೊರಬೀಳಲಿದೆ. ರಿತುರಾಜ್ ಅವಸ್ಥಿ, ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರನ್ನ ಒಳಗೊಂಡಂತಹ ಪೀಠ, ಅಂದ್ರೆ ತ್ರಿಸದಸ್ಯ ಪೀಠ, ಜಸ್ಟಿಸ್ ಕಾಜಿ ಜೈಬುನ್ನೀಸಾ ಮೊಹಿಯುದ್ದೀನ್ ಇವರನ್ನ ಮೂವರನ್ನ ಒಳಗೊಂಡಂತಹ ಒಂದು ತ್ರಿಸದಸ್ಯ ಪೀಠ ನಾಳೆ ಒಂದು ತೀರ್ಪನ್ನ ಪ್ರಕಟಿಸಲಿದೆ. ಅರ್ಜಿದಾರರ ಪರ ದೇವದತ್ ಕಾಮತ್, ರವಿವರ್ಮ ಕುಮಾರ್ ವಾದವನ್ನ ಮಾಡಿದ್ರು. ಸರ್ಕಾರದ ಪರ ಎಜಿ ಪ್ರಭುಲಿಂಗ ನಾವದಗಿ ವಾದವನ್ನ ಮಾಡಿದ್ರು. ಹಿಜಾಬ್ಗೆ ಅವಕಾಶ ಕೊಡುವಂತೆ ವಾದವನ್ನ ಮಂಡಿಸಿದ್ರು ವಕೀಲರು. ಹಿಜಾಬ್ ಒಂದು ಸಾಂಸ್ಕೃತಿಕ ಸಾಂಪ್ರದಾಯಿಕ ಆಚರಣೆ ಅಂತ ಹೇಳಿ ವಾದವನ್ನ ಮಾಡಲಾಗಿತ್ತು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವಕಾಶ ಕೊಡುವಂತಹ ವಾದವನ್ನ ಮಾಡಲಾಗಿತ್ತು. ಆದ್ರೆ ಅನೇಕ ವಾದ ಪ್ರತಿವಾದಗಳು ನಡೆದು ಸರ್ಕಾರ ಆಗಿರ್ಬೋದು, ಹಿಜಾಬ್ ಆಗಿರ್ಬೋದು, ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಪರವಾಗಿ, ಪ್ರಿನ್ಸಿಪಾಲ್ ಆಗಿರ್ಬೋದು, ಶಿಕ್ಷಕರ ಪರವಾಗಿ ಆಗಿರ್ಬೋದು, ಹೀಗೆ ಅನೇಕ ರಿಟ್ ಅರ್ಜಿಗಳು ಸಲ್ಲಿಕೆಯಾಗಿತ್ತು. ಆ ರಿಟ್ ಅರ್ಜಿಗಳ ವಿಚಾರಣೆಯನ್ನ ಕೂಡ ನಡೆಸಿದೆ ಹೈಕೋರ್ಟ್ನ ವಿಸ್ತೃತ ಪೀಠ. ಎಲ್ಲರ ವಾದವನ್ನ ಕೇಳಿದೆ. ವಿಸ್ತೃತವಾಗಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಈಗಾಗಲೇ ಮಾಡಿದ್ದು. ಅದರ ತೀರ್ಪು ನಾಳೆ ಬೆಳಗ್ಗೆ 10:30ಕ್ಕೆ ಪ್ರಕಟ ಆಗಲಿದೆ. ಬಹಳ ಮಹತ್ವದ ದಿನ ನಾಳೆ. ಯಾಕಂದ್ರೆ ಇಡೀ ಒಂದು ಉಡುಪಿಯಿಂದ ಆರಂಭವಾದಂತಹ ಈ ಒಂದು ವಿವಾದ ಇಡೀ ದೇಶದಲ್ಲೇ ಸಂಚಲನವನ್ನ ಹುಟ್ಟಿಸಿತ್ತು. ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ವು. ಆ ನಂತರ ಕೆಲವೊಂದು ಚುನಾವಣೆಗಳಲ್ಲೂ ಕೂಡ ಇದು ಎಫೆಕ್ಟ್ ಆಗಿರೋದನ್ನ ನಾವು ಗಮನಿಸಿದ್ವಿ. ಈ ವಿಚಾರ ಇಡೀ ದೇಶದಾದ್ಯಂತ ಸುದ್ದಿಯನ್ನ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ತೀರ್ಪು ಏನಾಗತ್ತೆ, ನಾಳೆ ಯಾವ ರೀತಿಯ ತೀರ್ಪು ಹೊರ ಬೀಳತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಏನು ತೀರ್ಪು ಹೊರ ಬೀಳತ್ತೆ ಅಂತ ಹೇಳಿ. ಈ ಒಂದು ತೀರ್ಪಿಗಾಗಿ ಅನೇಕ ಮಕ್ಕಳು ಕಾಯ್ತಾ ಇದ್ದಾರೆ, ಪೋಷಕರು ಕಾಯ್ತಾ ಇದ್ದಾರೆ, ಶಿಕ್ಷಕರು ಕಾಯ್ತಾ ಇದ್ದಾರೆ, ಶಾಲಾ ಆಡಳಿತ ಮಂಡಳಿಯವರು ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಮಕ್ಕಳ ಎಕ್ಸಾಮ್ಸ್ ಕೂಡ ಹತ್ರ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ನಾಳೆ ಈ ಒಂದು ತ್ರಿಸದಸ್ಯ ಪೀಠ ಕೊಡ್ತಾ ಇರುವಂತಹ ತೀರ್ಪು ಇದೆಯಲ್ಲ, ಬಹಳ ಇಂಪಾರ್ಟೆಂಟ್. ಸತತ 11 ದಿನಗಳ ಕಾಲ ವಾದ ಪ್ರತಿವಾದವನ್ನ ಮಾಡಲಾಗಿತ್ತು. ನಾಳೆ ಬೆಳಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದದ ಒಂದು ತೀರ್ಪು ಹೊರಬೀಳತ್ತೆ. ಏನಾಗತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ನಾಳೆಯೇ ಹಿಜಾಬ್ ಭವಿಷ್ಯ ಗೊತ್ತಾಗಲಿದೆ. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಕುತೂಹಲ ಮನೆ ಮಾಡಿದೆ. ಉಡುಪಿಯಿಂದ ಆರಂಭವಾದಂತಹ ಈ ಒಂದು ವಿವಾದ ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು, ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು, ಸಾಕಷ್ಟು ಆಕ್ರೋಶಗಳಿಗೆ ಕಾರಣ ಆಯಿತು, ಸಾಕಷ್ಟು ಹಿಂಸಾಚಾರಗಳಿಗೆ ಕಾರಣ ಆಯಿತು. ಸೊ ಈ ಒಂದು ವಿವಾದದ ತೀರ್ಪು ನಾಳೆ ಬೆಳಗ್ಗೆ 10:30ಕ್ಕೆ ಪ್ರಸಾರವಾಗುತ್ತೆ.
ಹೈಕೋರ್ಟ್ನ ತ್ರಿಸದಸ್ಯ ಪೀಠ ನಾಳೆ ಮಹತ್ವದ ತೀರ್ಪನ್ನ ನೀಡಲಿದೆ. ಋತುರಾಜ್ ಅವಸ್ಥಿ ಹಾಗೇನೆ ಈಗಾಗಲೇ ನಾವು ಗಮನಿಸಬಹುದು ಜಸ್ಟಿಸ್ ಕಾಜಿ ಜೈಬುನ್ನಿಸಾ ಮೊಯ್ಯುದ್ದೀನ್ ಆಗಿರ್ಬೋದು, ಇವರನ್ನ ಒಳಗೊಂಡಂತಹ ತ್ರಿಸದಸ್ಯ ಪೀಠ ನಾಳೆ ಹಿಜಾಬ್ ಕುರಿತಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ನೀಡಲಿದೆ. ಸರ್ಕಾರದ ಪರ ಎಜಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಾಡಿದ್ರು. ಅದೇ ರೀತಿಯಾಗಿ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅರ್ಜಿದಾರರ ಪರವಾಗಿ ದೇವದತ್ತ ಕಾಮತ್, ರವಿವರ್ಮ ಕುಮಾರ್ ವಾದವನ್ನ ಮಾಡಿದ್ರು. ಸೊ ಈಗ ಏನು ಯಾವ ರೀತಿಯಾಗಿ ಹಿಜಾಬ್ ಈ ಹಿಂದಿನಿಂದಲೂ ಕೂಡ ವಿಸ್ತೃತವಾಗಿ ಇದರ ಒಂದು ವಿಚಾರಣೆ ನಡೆಯಿತು. ಹಿಜಾಬ್ ನಿಜವಾಗ್ಲೂ ಬೇಕಾ, ಧರಿಸಬೇಕಾ, ಅವಶ್ಯಕತೆ ಇದೆಯಾ, ಅಲ್ಲಿಂದ ಹಿಡಿದು ಹಿಜಾಬ್ ಧರಿಸಿದ್ರೆ ಏನು, ಧರಿಸದಿದ್ರೆ ಏನು, ಒಂದು ಧರ್ಮದ ವಿಚಾರ, ಶಿಕ್ಷಣದ ವಿಚಾರ, ಹಾಗೆಯೇ ಅಗತ್ಯತೆಯ ವಿಚಾರ, ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು ಅನ್ನುವಂತಹ ವಿಚಾರ, ಹೀಗೆ ಎಲ್ಲವೂ ಕೂಡ ಸಾಕಷ್ಟು ಮಗ್ಗುಲುಗಳನ್ನ ಪಡೆದಿತ್ತು. ಸಾಕಷ್ಟು ಮಜಲುಗಳಲ್ಲಿ ಈ ಒಂದು ವಿಚಾರಣೆ ನಡೆದಿತ್ತು. ಏನಾಗಬಹುದು ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಅನೇಕ ವಿದ್ಯಾರ್ಥಿಗಳು ಈ ಒಂದು ವಿವಾದ ಆದ ಬಳಿಕ ಕಾಲೇಜುಗಳ ಮೆಟ್ಟಿಲನ್ನ ಹತ್ತಿಲ್ಲ. ಅನೇಕ ವಿದ್ಯಾರ್ಥಿಗಳು ಹೋಗ್ಲಿಲ್ಲ, ಎಕ್ಸಾಮ್ಗಳನ್ನ ಬಹಿಷ್ಕಾರ ಮಾಡಿದ್ರು, ನಾವು ಎಕ್ಸಾಮ್ ಕುತ್ಕೊಳ್ಳೋದಿಲ್ಲ ಅನ್ನುವಂತ ಹಠವನ್ನ ಹಿಡಿದ್ರು. ಇನ್ನೊಂದು ಕಡೆ ಕೇಸರಿ ಶಾಲೆ ವಿವಾದ ಆಯಿತು. ಆ ನಂತರ ದೊಡ್ಡ ಮಟ್ಟದಲ್ಲಿ ಒಂದು ಬಿರುಗಾಳಿ ಎದ್ದಿದೆ ಅಂತಾನೆ ನಾವು ಹೇಳಬಹುದು. ಈಗ ಅವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಹಿಜಾಬ್ನ ತೀರ್ಪು ಹೊರಬೀಳಲಿದೆ. ಏನಾಗಬಹುದು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾವುದೇ ಕಾರಣಕ್ಕೂ ಪ್ರತಿ ಒಂದು ಸ್ಥಾನದಲ್ಲೂ ನಾವೀಗಾಗಲೇ ಗಮನಿಸೋದಿದ್ರೆ ಎಲ್ಲರಲ್ಲೂ ಕೂಡ ಒಂದು ಆತಂಕ ಇದೆ, ಎಲ್ಲರಲ್ಲೂ ಕುತೂಹಲ ಇದೆ. ಅದು ವಿದ್ಯಾರ್ಥಿಗಳಿಂದ ಹಿಡಿದು ಪೋಷಕರಿಂದ ಹಿಡಿದು ಶಾಲಾ ಆಡಳಿತ ಮಂಡಳಿಗಳಾಗಿರಬಹುದು ಅಥವಾ ಖಾಸಗಿ ಕಾಲೇಜಿನವರಾಗಿರಬಹುದು, ಜೊತೆಗೆ ಶಿಕ್ಷಕ ವೃಂದ, ಪ್ರಿನ್ಸಿಪಾಲ್ ಆಗಿರ್ಬೋದು, ಹೀಗೆ ಎಲ್ಲರಲ್ಲೂ ಕೂಡ ಈ ಒಂದು ತೀರ್ಪು ಯಾವಾಗ ಬರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಸಂಪೂರ್ಣವಾದಂತಹ ವಿಸ್ತೃತವಾದಂತಹ ವಿಚಾರಣೆಯನ್ನ ನಡೆಸಿದಂತಹ ಈ ತ್ರಿಸದಸ್ಯ ಪೀಠ ತೀರ್ಪನ್ನ ಕಾಯ್ದಿರಿಸಿತ್ತು. ಆ ತೀರ್ಪು ನಾಳೆ ಪ್ರಕಟ ಆಗತ್ತೆ. ನಾಳೆ ಹೊರಬೀಳಲಿದೆ ಹಿಜಾಬ್ ಭವಿಷ್ಯ. ನಾವಾಗ್ಲೇ ಹೇಳ್ತಾ ಇದ್ವಿ ಏನು ಆಗಬಹುದು, ನಾಳೆ ಯಾವ ರೀತಿಯ ತೀರ್ಪು ಬರಬಹುದು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ತೀರ್ಪಂತೂ ನಾಳೆ ಬಂದೇ ಬರುತ್ತೆ. ನಾಳೆ 10:30ಕ್ಕೆ ಹಿಜಾಬ್ಗೆ ಅನುಮತಿಯನ್ನ ಕೊಡುತ್ತಾ ಹೈಕೋರ್ಟ್ ಅಥವಾ ಮಧ್ಯಂತರ ಆದೇಶ ಇದೆಯಲ್ಲ, ಈಗ ಹೈಕೋರ್ಟ್ ಯಥಾಸ್ಥಿತಿಯನ್ನ ಕಾಪಾಡಬೇಕು. ಆ ಕಡೆ ಯಾವುದೇ ರೀತಿಯ ಧಾರ್ಮಿಕ ಸೂಚಕಗಳನ್ನ ಹಾಕಬಾರದು, ಅದು ಶಾಲಾ ಕಾಲೇಜುಗಳಲ್ಲಿ ಕಾಣಿಸಬಾರದು ಅನ್ನುವಂತಹ ಒಂದು ಹೈಕೋರ್ಟ್ನ ಮಧ್ಯಂತರ ಆದೇಶ ಇದೆಯಲ್ಲ, ಅದು ಶಾಲ್ ಆಗಿರ್ಬೋದು ಅಥವಾ ಸ್ಕಾರ್ಫ್ ಆಗಿರ್ಬೋದು, ಹಿಜಾಬ್ ಆಗಿರ್ಬೋದು, ಯಾವುದು ಕೂಡ ಧಾರ್ಮಿಕ ಸೂಚಕಗಳನ್ನ ಇರುವಂತಹ ಒಂದು ಗುರುತು ಶಾಲಾ ಕಾಲೇಜುಗಳಲ್ಲಿ ಇರಬಾರ್ದು ಅನ್ನುವಂತಹ ಒಂದು ಮಧ್ಯಂತರ ಆದೇಶವನ್ನೇ ಎತ್ತಿ ಹಿಡಿಯುತ್ತಾ ಹೈಕೋರ್ಟ್ ತೀರ್ಪು ಏನಾಗಿರುತ್ತೆ, ಹೈಕೋರ್ಟ್ ತ್ರಿಸದಸ್ಯ ಪೀಠದ ತೀರ್ಪು ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಚಾರದಲ್ಲಿ ಸಮವಸ್ತ್ರ ಕಡ್ಡಾಯ ಮಾಡಿ ಅಂತ ಹೇಳಿ ಮಧ್ಯಂತರ ಆದೇಶವನ್ನ ಕೋರ್ಟ್ ನೀಡಿತ್ತು. ಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟ ಬಳಿಕ ಕೂಡ ಅನೇಕ ಶಾಲಾ ಕಾಲೇಜುಗಳು ಇದರ ಬಗ್ಗೆ ಸಾಕಷ್ಟು ವಾದ ವಿವಾದಗಳಾಯಿತು, ಅನೇಕ ಚರ್ಚೆಗಳಾಯಿತು, ಗಲಾಟೆಗಳು ಕೂಡ ಆಯಿತು. ಮಕ್ಕಳು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದೆ ಇದ್ದಿದ್ದನ್ನು ನಾವು ಗಮನಿಸಬಹುದು. ಸ್ಕೂಲ್ ಕಾಲೇಜಿಗೆ ಹೋಗದಿದ್ದಂತಹ ಪರಿಸ್ಥಿತಿ, ಎಕ್ಸಾಮ್ಗಳನ್ನ ಬಹಿಷ್ಕಾರ ಮಾಡಿದಂತಹ ಪರಿಸ್ಥಿತಿ, ಇವೆಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಸೊ ಏನಾಗತ್ತೆ, ಯಾವ ರೀತಿಯಾದ ತೀರ್ಪು ನಾಳೆ ಹೊರಬೀಳತ್ತೆ, ಇದು ಈಗ ಎಲ್ಲರಿಗೂ ಇರುವಂತಹ ಕುತೂಹಲ. ಆ ಒಂದು ಮಧ್ಯಂತರ ಆದೇಶವನ್ನೇ ಹೈಕೋರ್ಟ್ ತೀರ್ಪು ಎತ್ತಿ ಹಿಡಿಯತ್ತಾ ಅಥವಾ ನಾಳೆ ಯಾವ ರೀತಿಯಾದಂತಹ ತೀರ್ಪು ಬರಬಹುದು, ತ್ರಿಸದಸ್ಯ ಪೀಠದ ತೀರ್ಪು ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇದೆ. ನಾಳೆ ಬೆಳಗ್ಗೆ 10:30ಕ್ಕೆ ಹಿಜಾಬ್ಗೆ ಸಂಬಂಧಪಟ್ಟಂತಹ ಹೈಕೋರ್ಟ್ ತೀರ್ಪು ಹೊರಬೀಳಲಿದೆ. ಈಗಾಗಲೇ ತ್ರಿಸದಸ್ಯ ಪೀಠ ಇದರ ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ವಿಚಾರಣೆಯನ್ನ ನಡೆಸಿದೆ. ಈ ಹಿಂದಿನಿಂದಲೂ ಕೂಡ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ, ಒಂದ್ ಕಡೆ ಪ್ರಾದೇಶಿಕ ವಿಚಾರ ಆಗಿರಬಹುದು ಅಥವಾ ಧರ್ಮದ ವಿಚಾರ ಆಗಿರಬಹುದು, ಮೂಲಭೂತ ಅಗತ್ಯತೆಗಳ ವಿಚಾರ ಆಗಿರಬಹುದು, ಶಿಕ್ಷಣದ ವಿಚಾರ ಆಗಿರಬಹುದು, ಇವೆಲ್ಲದರ ಕುರಿತಾಗಿ ಸಂಪೂರ್ಣವಾಗಿ ವಿಚಾರಣೆ ನಡೆದಿದೆ. ಆಲ್ಮೋಸ್ಟ್ 11 ದಿನಗಳ ಕಾಲ ಈ ಒಂದು ವಿಚಾರಣೆ ನಡೆದಿದ್ದು. ಹಾಗಾದ್ರೆ ನಾಳೆ ಕೊಡುವಂತಹ ತೀರ್ಪು ಏನಾಗಿರಲಿದೆ,
ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಯಾವ ರೀತಿಯ ತೀರ್ಪನ್ನ ಕೊಡುತ್ತೆ? ಮಧ್ಯಂತರ ಆದೇಶವನ್ನೇ ಎತ್ತಿ ಹಿಡಿಯುತ್ತಾ ಅಥವಾ ಬೇರೆಯದ್ದೇ ಆದಂತಹ ಒಂದು ತೀರ್ಪು ಹೊರಬೀಳುತ್ತಾ? ಬಹಳ ಕುತೂಹಲ. ಇಡೀ ದೇಶ ಈ ತೀರ್ಪಿಗಾಗಿ ಕಾಯ್ತಾ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿದಂತಹ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ನ ತೀರ್ಪು ಏನಾಗುತ್ತೆ, ಹೈಕೋರ್ಟ್ ನಲ್ಲಿ ಏನು ವಿಚಾರಣೆ ಆಗುತ್ತೆ ಅದನ್ನ ನೋಡಿಕೊಂಡು ನಾವು ಆ ನಂತರ ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅರ್ಜಿಯನ್ನ ಹಾಕಿದಂತಹ ಸಂದರ್ಭದಲ್ಲಿ ಹೇಳಲಾಗಿದೆ. ಹಾಗಾಗಿ ನಾಳೆ ಹೈಕೋರ್ಟ್ ನಲ್ಲಿ ಕೊಡುವಂತಹ ತೀರ್ಪು ಇಡೀ ದೇಶದ ಜನರನ್ನ ಏನ್ ಆಗಬಹುದು ಅನ್ನೋದನ್ನ ನೋಡುವ ಹಾಗೆ ಮಾಡಿದೆ. ಹೈಕೋರ್ಟ್ನ ತ್ರಿಸದಸ್ಯ ಪೀಠ ನಾಳೆ ಮಹತ್ವದ ತೀರ್ಪನ್ನ ನೀಡಲಿದೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಡೀ ದೇಶದ ಚಿತ್ತ ನಾಳೆ ಕರ್ನಾಟಕ ಹೈಕೋರ್ಟ್ನತ್ತ ಅಂತ ಹೇಳಿ. ನಾಳೆಯ ಹೈಕೋರ್ಟ್ ತೀರ್ಪು ಇಡೀ ದೇಶಕ್ಕೆ ಮಾದರಿಯಾಗಲಿದೆ. ಕೇರಳ, ಮುಂಬೈ, ಮದ್ರಾಸ್ ತೀರ್ಪು ಇದ್ರೂ ಕೂಡ ನಾಳೆಯ ತೀರ್ಪು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ನಾಳೆಯ ತೀರ್ಪು ಏನಾಗಲಿದೆ? ಅರ್ಜಿದಾರರ ಪರವಾಗಿ ಬರುತ್ತೋ, ವಿರುದ್ಧವಾಗಿ ಬರುತ್ತೋ? ಹೀಗೆ ನಾನಾ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರತಿಯೊಬ್ಬರು ಅವರವರಿಗೆ ಸಂಬಂಧಪಟ್ಟ ಹಾಗೆ ಅರ್ಜಿದಾರರಾಗಿರಬಹುದು ಅಥವಾ ಪ್ರತಿವಾದಿಗಳಾಗಿರಬಹುದು ಅಥವಾ ಒಂದಷ್ಟು ವಕೀಲರುಗಳಾಗಿರ್ಬೋದು, ಯಾರ್ಯಾರು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಆಗಿರ್ಬೋದು, ಇವರೆಲ್ಲರೂ ಕೂಡ ತಮಗೆ ಯಾವ ರೀತಿಯಂತಹ ನಿರೀಕ್ಷೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಹೈಕೋರ್ಟ್ನ ನಾಳೆಯ ತೀರ್ಪು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ. ಗಂಭೀರವಾದಂತಹ ಪ್ರಕರಣ, ಸೂಕ್ಷ್ಮವಾದಂತಹ ಪ್ರಕರಣ, ಇಡೀ ದೇಶದ ಚಿತ್ತ ಕರ್ನಾಟಕದ ಕಡೆ ಮಾಡಿದಂತಹ ಪ್ರಕರಣ, ಒಂದು ಧಾರ್ಮಿಕ ವಿಚಾರ ಯಾವ ರೀತಿಯಾಗಿ ಶಿಕ್ಷಣಕ್ಕೆ ಹೊಂದಿಕೊಳ್ಳುತ್ತೆ, ರಾಜಕಾರಣ ಆಗತ್ತೆ, ಶಿಕ್ಷಣಕ್ಕೂ ಕೂಡ ಬರುತ್ತೆ ಇಂತಹ ವಿಚಾರಗಳು ಅನ್ನೋದನ್ನ ತೋರಿಸಿಕೊಟ್ಟಂತಹ ಪ್ರಕರಣ. ಈ ಎಲ್ಲ ವಿಚಾರಗಳಿಂದ ಸಾಕಷ್ಟು ಪಾಠಗಳನ್ನ ಜನ ಕಲ್ತಿದ್ದಾರೆ. ಇನ್ನೊಂದು ಕಡೆ ಪಾಠವನ್ನ ಕಲಿಬೇಕಾದಂತಹ ತೀರ್ಪು ನಾಳೆ ಹೊರಬೀಳುತ್ತೆ ಅನ್ನುವಂತಹ ಆಶಾಭಾವನೆ ಜನರಲ್ಲಿದೆ. ಸೊ ವಾದ ಪ್ರತಿವಾದ ಆಗಿದೆ, ನಾಳೆಯ ತೀರ್ಪು ಹೊರಬೀಳುತ್ತೆ. ನಾಳೆ ಹಿಜಾಬ್ ತೀರ್ಪು ಇರುವಂತಹ ಹಿನ್ನೆಲೆಯಲ್ಲಿ, ಹೈಕೋರ್ಟ್ ನಲ್ಲಿ ಮಹತ್ವದ ತೀರ್ಪು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಅಲರ್ಟ್ ಅನ್ನ ಮಾಡಲಾಗಿದೆ. ಬೆಂಗಳೂರು ನಗರದಾದ್ಯಂತ ಕೂಡ ಸೆಕ್ಷನ್ 144 ಅನ್ನ ಜಾರಿಗೊಳಿಸುವಂತಹ ಸಾಧ್ಯತೆ ಇದೆ. ಇನ್ನು ಉಡುಪಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ, ಯಾಕಂದ್ರೆ ಈ ಒಂದು ಪ್ರಕರಣ ಆದಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಇಡೀ ಒಂದು ಕರ್ನಾಟಕ ಒಂದು ಕಡೆಯಿಂದ ಆರಂಭ ಆದಂತಹ ಈ ಪ್ರಕರಣ, ಈ ಕಿಚ್ಚು, ಈ ಆಕ್ರೋಶ, ಈ ಗದ್ದಲ ಗಲಾಟೆ ಇದೆಯಲ್ಲ, ಇಡೀ ಒಂದು ಕರ್ನಾಟಕವನ್ನ ಹೇಗೆ ಆವರಿಸಿಕೊಳ್ತು ಅಂತ ಹೇಳಿ, ಯಾವ ರೀತಿಯಾಗಿ ಶಿಕ್ಷಣಗಳ ಮೇಲೆ, ಕಾಲೇಜುಗಳ ಮೇಲೆ ಆಗಿರ್ಬೋದು, ಶಾಲೆಗಳ ಮೇಲೆ ಆಗಿರ್ಬೋದು, ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರ್ತು ಅಂತ ಹೇಳಿ, ಅವರ ಎಜುಕೇಶನ್ ಮೇಲೆ ಹೇಗೆ ಪರಿಣಾಮ ಬೀರ್ತು ಅಂತ ಹೇಳಿ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ನಂತರ 144 ಸೆಕ್ಷನ್ ಅನ್ನ ಜಾರಿಗೊಳಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಈಗ ನಾಳೆ ಹೈಕೋರ್ಟ್ ತೀರ್ಪಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಗರದಾದ್ಯಂತ ಸೆಕ್ಷನ್ 144 ಜಾರಿಗೊಳಿಸುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಸುತ್ತಮುತ್ತಲೂ ಪೊಲೀಸ್ ಸರ್ಪಗಾವಲು ಹಾಕುವ ಚಾನ್ಸಸ್ ಇದೆ. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಗುಂಪು ಸೇರುವಂತಿಲ್ಲ, 4 ಜನ ಒಟ್ಟಿಗೆ ಸೇರುವಂತಿಲ್ಲ. ಶಾಲಾ ಕಾಲೇಜು ಸುತ್ತಮುತ್ತ 200 ಮೀಟರ್ 144 ಸೆಕ್ಷನ್ ಜಾರಿಗೊಳಿಸುವ ಸಾಧ್ಯತೆ ಇದೆ. ಡಿಸಿಪಿಗಳಿಗೆ ತಮ್ಮ ವಲಯದಲ್ಲೇ ಬಿಗಿ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಸೂಚನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲಾ ಕಡೆ ಒಂದು ರೀತಿಯ ಆತಂಕ, ಒಂದು ರೀತಿಯ ಟೆನ್ಷನ್, ಮತ್ತೊಂದು ಕಡೆ ಕುತೂಹಲ. ಹಿಜಾಬ್ ತೀರ್ಪು ಏನಾಗಬಹುದು, ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಯಾವಾಗ ತೀರ್ಪು ಬರಬಹುದು ಅಂತ ಇಲ್ಲಿವರೆಗೂ ಕೂಡ ಕಾಯ್ತಾ ಇದ್ರು. ಆ ದಿನ ಬಂದಿದೆ, ಅದುವೇ ನಾಳೆ ಬೆಳಗ್ಗೆ 10:30ಕ್ಕೆ. ಒಂದ್ ಕಡೆ ಈಗಾಗಲೇ ಹೈಕೋರ್ಟ್ ನಾಳೆ ಮಹತ್ವದ ತೀರ್ಪನ್ನು ಕೂಡ ನೀಡಲಿದೆ. ಈ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಏನಾಗಬಹುದು, ಯಾವ ರೀತಿಯಾದಂತಹ ಒಂದು ತೀರ್ಪು ಹೊರಬೀಳಲಿದೆ, ಈಗ ಅನೇಕ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬಹಳ ಇಂಪಾರ್ಟೆಂಟ್ ದಿನ ನಾಳೆ, ಹಾಗಾಗಿ ತೀರ್ಪು ನಾಳೆ ಹೊರಬೀಳುವಂತಹ ದಿನ. ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನಾನು ಪಡ್ಕೊಳ್ತೀನಿ ನಿಮ್ಮಿಂದ. ಆದ್ರೆ ಅದಕ್ಕಿಂತ ಮುಂಚೆ ಈಗ ಒಂದು ಚಿಕ್ಕ ಬ್ರೇಕ್.
ನಾಳೆ ಹಿಜಾಬ್ ನಲ್ಲಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೈಕೋರ್ಟ್ ನ ತೀರ್ಪು ಪ್ರಕಟ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಅಲರ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳ ಬಳಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗುತ್ತೆ. ಸೂಕ್ಷ್ಮ ಪ್ರದೇಶಗಳ ಬಳಿಯೂ ಪೊಲೀಸರಿಗೆ ಹೈ ಅಲರ್ಟ್ ಇರೋದಕ್ಕೆ ಸೂಚನೆಯನ್ನ ನೀಡಲಾಗುತ್ತೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ 18 ದಿನಗಳ ಬಳಿಕ ಈ ಒಂದು ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆದು ವಿಸ್ತೃತವಾದಂತಹ ವಿಚಾರಣೆ ನಡೆದು 18 ದಿನಗಳ ಬಳಿಕ ತೀರ್ಪು ಪ್ರಕಟ ಆಗ್ತಾ ಇದೆ. ಯಾವ ರೀತಿಯ ಕುತೂಹಲ ಇದೆ, ಯಾವ ರೀತಿಯಾದಂತಹ ಒಂದಷ್ಟು ಆತಂಕಗಳಿದೆ, ಹಾಗೆ ಯಾವ ರೀತಿಯಾಗಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ? ಎಸ್, ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಹಿಜಾಬ್ನ ಅರ್ಜಿ ವಿಚಾರಣೆ ಸುಮಾರು 11 ದಿನಗಳ ಕಾಲ ನಡೀತು. ಈ ಕಡೆ ಏನು ಸರ್ಕಾರದ ಪರ ವಕೀಲರಾಗಿ ಎಜಿ ಪ್ರಭುಲಿಂಗ ನಾವದಗಿ ಅವರು ಕೂಡ ಅಷ್ಟೇ ವಾದವನ್ನ ಮಂಡನೆ ಮಾಡ್ತಾರೆ. ಆ ಕಡೆ ಅರ್ಜಿ ಪರ ವಕೀಲರಂತ ದೇವದತ್ ಕಾಮತ್ ಆಗಿರ್ಬೋದು ಅಥವಾ ರವಿವರ್ಮ ಕುಮಾರ್ ಕೂಡ ಅಷ್ಟೇ ಒಂದು ವಾದವನ್ನು ಕೂಡ ಅಷ್ಟೇ ಮಂಡನೆ ಮಾಡಿದ್ರು. ಸುಮಾರು 11 ದಿನಗಳ ಕಾಲವೂ ಕೂಡ ಅಷ್ಟೇ ಅರ್ಜಿದಾರರ ಹಾಕಿದಂತಹ ಅರ್ಜಿಗಳ ಒಂದು ಪರವಾಗಿ ಮತ್ತು ವಿರುದ್ಧವಾಗಿ ಎರಡೂ ಕೂಡ ಅಷ್ಟೇ ಒಂದು ವಾದ ಮತ್ತು ಪ್ರತಿವಾದ ಆಗ್ತಾನೆ ಇತ್ತು. ಕೊನೆಗೆ 18 ದಿನಗಳ ಹಿಂದೆ ಹೈಕೋರ್ಟ್ನ ವಿಸ್ತೃತ ಪೀಠವು ಕೂಡ ಅಷ್ಟೇ ಆದೇಶವನ್ನ ಕಾಯ್ದಿರಿಸಿತ್ತು. ಆದರೆ ನಾಳೆ ಬೆಳಿಗ್ಗೆ 10 ಈ ಒಂದು ಆದೇಶವನ್ನ ಪ್ರಕಟಿಸುವುದಾಗಿ ಈಗಾಗಲೇ ಹೈಕೋರ್ಟ್ ಕೂಡ ಅಷ್ಟೇ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಿರುವಂತದ್ದು. ನಾಳೆ ಬೆಳಿಗ್ಗೆ 10 ಎಕ್ಸಾಕ್ಟ್ ಆಗಿ ತೀರ್ಪು ಕೂಡ ಅಷ್ಟೇ 3 ಜಡ್ಜ್ಗಳ ನೇತೃತ್ವದಲ್ಲಿ ಓದೋಕೆ ಆರಂಭವನ್ನು ಕೂಡ ಮಾಡ್ತಾರೆ. ಎಲ್ಲೋ ಒಂದು ರೀತಿ ಆತಂಕ, ಮತ್ತೊಂದು ಕಡೆ ಏನಾಗುತ್ತೋ ಅನ್ನುವಂಥ ಒಂದು ಟೆನ್ಷನ್ ಕೂಡ ಈಗಾಗಲೇ ಎದುರಾಗ್ತಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಹಿಜಾಬ್ನ ಪರವಾಗಾದ್ರೂ ತೀರ್ಪು ಬರ್ಬೋದು ಅಥವಾ ಹಿಜಾಬ್ನ ವಿರುದ್ಧವಾಗಾದ್ರೂ ತೀರ್ಪು ಬರ್ಬೋದು. ಅದೆಲ್ಲವೂ ಕೂಡ ಅಷ್ಟೇ ನಾಳೆ ಹೈಕೋರ್ಟ್ನ ಆದೇಶ ಯಾವ ರೀತಿ ಇರುತ್ತೋ ಅದರ ಮೇಲೆ ನಿರ್ಧಾರ ಕೂಡ ಆಗಿರುತ್ತೆ. ಜೊತೆಗೆ ಪ್ರಮುಖವಾಗಿ ಈಗ ಬೆಂಗಳೂರು ನಗರದಾದ್ಯಂತಲೂ ಕೂಡ ಅಷ್ಟೇ ಎಲ್ಲಾ ರೀತಿಯಂತ ಹೈ ಅಲರ್ಟ್ ಅನ್ನು ಕೂಡ ಅಷ್ಟೇ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರಂತ ಕಮಲ್ ಪಂತ್ ಅವರು ಕೂಡ ಅಷ್ಟೇ ಆ ಎಲ್ಲಾ ವಿಭಾಗದ ಡಿಸಿಪಿಗಳನ್ನು ಕೂಡ ಅಷ್ಟೇ ತುರ್ತಾಗಿ ಸಭೆಗೆ ಕರೆದಿರುವಂತದ್ದು. ಯಾಕಂದ್ರೆ ಇಲ್ಲಿ ಸಭೆ ನಡೆಸುವಂತ ಉದ್ದೇಶ ಏನಂದ್ರೆ ನಾಳೆ 10:10 ಏನು ಆರ್ಡರ್ಸ್ ಕೊಡ್ತೀವಿ ಅಂತ ಈಗಾಗಲೇ ಹೈಕೋರ್ಟ್ ಹೇಳಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ಶಾಲಾ ಮತ್ತು ಕಾಲೇಜುಗಳ ಬಳಿಯೂ ಕೂಡ ಅಷ್ಟೇ ಪೊಲೀಸರನ್ನ ಬಂದೋಬಸ್ತ್ಗಾಗಿ ನೇಮಕ ಮಾಡುವಂತಹದ್ದು. ಜೊತೆಗೆ 144 ಸೆಕ್ಷನ್ ಅನ್ನ ಇಡೀ ಬೆಂಗಳೂರಿನಾದ್ಯಂತಲೂ ಕೂಡ ಅಷ್ಟೇ ಜಾರಿ ಮಾಡುವಂತಹ ಒಂದು ಉದ್ದೇಶದಿಂದಲೂ ಕೂಡ ಅಷ್ಟೇ ಈಗಾಗಲೇ ಒಂದು ಸಭೆಯನ್ನ ಕರೆದಿರುವಂತದ್ದು. ಇಲ್ಲಿ 144 ಸೆಕ್ಷನ್ ಯಾಕೆ ಜಾರಿ ತರಬೇಕು ಅಂತಂದ್ರೆ, ಒಂದು ವೇಳೆ ಹಿಜಾಬ್ನ ಪರ ಹಾಗೂ ವಿರೋಧ ಯಾವುದೇ ಒಂದು ತೀರ್ಪು ಬಂದರೂ ಕೂಡ ಅಷ್ಟೇ ಯಾರೊಬ್ರು ಕೂಡ ಅಷ್ಟೇ ಸುಮಾರು 4 ರಿಂದ 5 ಜನರು ಎಲ್ಲೂ ಕೂಡ ಅಷ್ಟೇ ಗುಂಪುಗೂಡುವಂತಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಅನ್ವಯವಾಗುತ್ತೆ. ಜೊತೆಗೆ ಪ್ರಮುಖವಾಗಿ ನಾಳೆ ಪೊಲೀಸರೆಲ್ಲರೂ ಕೂಡ ಅಷ್ಟೇ ಗಸ್ತನ್ನ ತಿರುಗ್ತಾ ಇರಬೇಕು, ವೈಸ್ಥಳಗಳನ್ನ ಹೆಚ್ಚಿಸಬೇಕು. ಜೊತೆಗೆ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಅಷ್ಟೇ ನಾಳೆ ಕರ್ತವ್ಯಕ್ಕೆ ಹಾಜರಾಗುವಂತೆ ಒಂದು ಸೂಚನೆ ಕೊಡುವಂತ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಒಂದು ತುರ್ತು ಸಭೆಯನ್ನ ಕರೆದಿರುವಂತಹದ್ದು. ಒಟ್ಟಾರೆಯಾಗಿ ನಾಳೆ 10 ಏನು ತೀರ್ಪು ಪ್ರಕಟ ಆಗ್ತಾ ಇದೆ, ತೀರ್ಪು ಯಾವುದೇ ರೀತಿಯಾಗಿ ಬಂದರೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಒಂದು ಪೊಲೀಸರ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿಕೊಳ್ಳುವಂತಹ ಒಂದು ಕಾರಣಕ್ಕೋಸ್ಕರ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಒಂದು ಸಭೆಯನ್ನ ಕರೆದಿರುವಂತದ್ದು. ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ಈ ಒಂದು ಹಿಜಾಬ್ ಹುಟ್ಟಿದ್ದು ಉಡುಪಿಯಿಂದ ಹಿಡಿದು ಶಿವಮೊಗ್ಗದಿಂದ ಹಿಡಿದು ಪ್ರತಿಯೊಂದು ಕಡೆಯೂ ಕೂಡ ಅಷ್ಟೇ ಬಹುತೇಕ ನಾಳೆ 144 ಸೆಕ್ಷನ್ ಜಾರಿಯೊಂದಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿದಾರರ ಪರ ವಕೀಲರಾಗಿರುವಂತಹ ಶತಬಿ ಶಿವಣ್ಣ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶತಬಿ ಶಿವಣ್ಣ ಅವರೇ, 18 ದಿನಗಳ ಕಾಲ ವಿಸ್ತೃತ ವಿಚಾರಣೆ ನಡೆದಿದೆ. ವಿಚಾರಣೆಯ ನಂತರ ಈಗ 11 ದಿನಗಳ ಕಾಲ ವಿಚಾರಣೆ ನಡೆದಿದೆ. ಆ ನಂತರ 18 ದಿನಗಳ ಕಾಲದ ನಂತರ ಈಗ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಪು ನಾಳೆ ಹೊರಬೀಳಿದೆ. ಮೊದಲ ರಿಯಾಕ್ಷನ್ ಏನು ನಿರೀಕ್ಷೆಗಳಿದೆ ನಿಮ್ಗೆ? ನಮ್ ಪ್ರಕಾರ ನಾವ್ ಎಲ್ಲಾ ಬ್ರಾಡ್ ಆಸ್ಪೆಕ್ಟ್ಸ್ ನ ಕವರ್ ಮಾಡಿದ್ದೇವೆ. ಲೀಗಲಿ ಏನೇನ್ ವಾದಗಳನ್ನ ನಾವು ಮುಂದಿಡ್ಬೇಕಾಯ್ತು ಅದನ್ನ ಮುಂದಿಟ್ಟಿದ್ದೇವೆ. ಹಿಜಾಬ್ ನ ಧರಿಸಲು ಏನಕ್ಕೆ ಒಂದು ಮೂಲಭೂತ ಹಕ್ಕಾಗತ್ತೆ ಅಂತ ತೀವ್ರವಾಗಿ ಬೇರೆ ಬೇರೆ ರಾಜ್ಯದ ಹೈಕೋರ್ಟ್ ಗಳಾಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಮತ್ತೆ ಇಂಟರ್ನ್ಯಾಷನಲ್ ಕೋರ್ಟ್ಸ್ ಈ ಹಿಜಾಬ್ ಬಗ್ಗೆ ಏನ್ ಅನಿಸಿಕೆಯನ್ನ ನೀಡಿದ್ದಾರೆ ಅದನ್ನೆಲ್ಲ ಮುಂದಿಟ್ಟು ಒಂದು ಹೋಲ್ಸಮ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಮ್ಗಾದಷ್ಟು ಒಂದು ಪ್ರಯತ್ನ ಮಾಡಿ ನಾವು ಕೋರ್ಟ್ ಮುಂದೆ ಇಟ್ಟಿದ್ದೇವೆ. ನಾವು ಸದ್ಯಕ್ಕೆ ಆಪ್ಟಿಮಿಸ್ಟಿಕ್ ಆಗಿದ್ದೇವೆ. ಆಮೇಲೆ ಗವರ್ಮೆಂಟ್ ಆರ್ಡರ್ ಏನಿದೆ ಅದರಲ್ಲಿ ತೀವ್ರವಾದ ಲೂಪ್ ಹೋಲ್ಸ್ ಗಳಿತ್ತು. ಆ ಲೂಪ್ ಹೋಲ್ಸ್ ನೆಲ್ಲ ಎತ್ತಿಟ್ಟಿ ಗವರ್ಮೆಂಟ್ ಆರ್ಡರ್ ಕ್ವಾಶ್ ಮಾಡಕ್ಕೆ ಅಂತಾನು ಒಂದು ಪೆಟಿಷನ್ ಅಲ್ಲಿ ಇದೆ. ಸೊ ನಾವು ಅಟ್ ದ ಮೊಮೆಂಟ್ ಆಪ್ಟಿಮಿಸ್ಟಿಕ್ ಆಗಿದ್ದೀವಿ. ನಮ್ ಪರವಾಗಿ ಒಂದು ಒಳ್ಳೆ ಆರ್ಡರ್ ಬರತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದೀವಿ.
ಎಸ್, ಒಂದ್ ಕಡೆ ಬಹಳ ಗಂಭೀರವಾದಂತಹ ಪ್ರಕರಣ, ಸೂಕ್ಷ್ಮವಾದಂತಹ ಪ್ರಕರಣ, ಶಿಕ್ಷಣದ ವಿಚಾರ ಆಗಿರ್ಬೋದು ಅಥವಾ ಅಗತ್ಯತೆಗಳ ವಿಚಾರ ಆಗಿರ್ಬೋದು, ಕೇವಲ ಒಂದು ಭಾಗಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಸುದ್ದಿ ಮಾಡಿದಂತಹ ಪ್ರಕರಣ, ಸಾಕಷ್ಟು ಕುತೂಹಲವನ್ನ ನೀಡಿರುವಂತಹ ಪ್ರಕರಣ ಅಂತ ಹೇಳಿ. ಸೊ ನೀವ್ ಹೇಳ್ತಾ ಇದ್ರಿ ಒಂದ್ ಕಡೆ ನಮ್ಮ ಪರವಾಗಿ ಬರಬಹುದು ಅನ್ನುವಂತಹ ಒಂದು ನಂಬಿಕೆ ಅಥವಾ ವಿಶ್ವಾಸ ನಮ್ಗೆ ಇದೆ ಅನ್ನುವಂಥದ್ದು. ಬ್ರಾಡ್ ಆಗಿ ಈಗಾಗಲೇ ಇದರ ಬಗ್ಗೆ ಒಂದು ವಿಚಾರಣೆ ಕೂಡ ನಡೆದಿರುವಂತಹ ಹಿನ್ನೆಲೆ. ಸೊ ಯಾವುದೇ ತೀರ್ಪನ್ನ ಕೂಡ ನೀವು ಸ್ವಾಗತಿಸ್ತೀರಾ, ಹೇಗೆ? ಅಲ್ಲ, ಸ್ವಾಗತಿಸ್ತೀವ ಅಂತ ಪ್ರಶ್ನೆನೇ ಬರಲ್ಲ. ಮಾನ್ಯ ಹೈಕೋರ್ಟ್ ಯಾವುದೇ ತೀರ್ಪನ್ನ ಕೊಟ್ರು ಒಬ್ಬ ನಾಗರಿಕನಾಗಿ ಎಲ್ಲಾರ್ಗುನು ಅದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾವುದೇ ತೀರ್ಪು ಕೊಟ್ರು ಈ ಕಡೆ ಆಗ್ಬೋದು ಆ ಕಡೆ ಆಗ್ಬೋದು, ನಾವೆಲ್ಲರೂ ನಮ್ಮ ತಲೆ ಬಾಗಿ ಅದನ್ನ ಸ್ವೀಕಾರ ಮಾಡ್ಲೇಬೇಕು. ಅದ್ರ ಬಗ್ಗೆ ಪ್ರಶ್ನೆ ಬರದೇ ಇಲ್ಲ. ಎಲ್ಲಾ ನಾಗರಿಕರಿಗೂ ನಿಮ್ಮ ಮಾಧ್ಯಮದ ಮೂಲಕ ಹೇಳೋದಷ್ಟೇ, ಯಾವುದೇ ಪ್ರಚೋದನೆಗೆ ಒಳಗಾಗ್ಬೇಡಿ. ಹೈಕೋರ್ಟ್ ಅದ್ ಆಲ್ಮೋಸ್ಟ್ 3 ವಾರ ಆದ್ಮೇಲೆ ಅದ್ರ ಬಗ್ಗೆ ತೀವ್ರವಾಗಿ ಡೀಪ್ ಆಗಿ ಡಿಸ್ಕಸ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ನ ನಮ್ ಮುಂದೆ ಟ್ರಾನ್ಸ್ಪರೆಂಟ್ ಫಾರ್ಮ್ ಆಗಿ ಎಲ್ಲಾರ್ಗು ಅವಕಾಶವನ್ನ ಕೊಟ್ಟು 11 ದಿನಗಳ ಕಾಲ ಎಲ್ಲಾರ್ಗು ಅವಕಾಶವನ್ನ ಕೊಟ್ಟು ಪೇಷಂಟ್ ಹಿಯರಿಂಗ್ ಮಾಡಿ ಇವತ್ತು 3 ವಾರ ಆದ್ಮೇಲೆ ಒಂದು ತೀರ್ಪನ್ನ ಕೊಡ್ತಾರೆ. ಆ ತೀರ್ಪಲ್ಲಿ ನಂಬಿಕೆ ಇಡಬೇಕು. ನಮ್ ಕಾನೂನು ಸುವ್ಯವಸ್ಥೆಯಲ್ಲೂ ನಂಬಿಕೆ ಇಡಬೇಕು. ಕಾನೂನು ಪ್ರಕರಣಗಳಲ್ಲಿ ನಂಬಿಕೆ ಇಡಬೇಕು. ಅವ್ರು ಏನೇ ತೀರ್ಪು ಕೊಟ್ರು ಅದಕ್ಕೆ ಕಾನೂನು ರೀತಿಯಲ್ಲಿ ಅಪೀಲ್ಗೆ ಹೋಗೋದು ಅಥವಾ ಬೇರೆ ಮಾಡೋದು ಅದಕ್ಕೂ ಅವಕಾಶ ಇದೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಪೇಷಂಟ್ ಆಗಿರ್ಬೇಕು ಅಂತ ಕೇಳ್ಕೊಳ್ತೇವೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಹಾಗಾಗಿ ನಾಳಿನ ತೀರ್ಪು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಇಡೀ ದೇಶದ ಚಿತ್ತ ಕರ್ನಾಟಕದ ಹೈಕೋರ್ಟ್ನತ್ತ ನೆಟ್ಟಿದೆ. ಏನಾಗಬಹುದು ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಇದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.